ಸರಸಿಜಾಶನ ಕೊಟ್ಟ ಶಾಪರಿ ಅರಸಿಯಾದಳು ಗಂಗೆ. ಸರಸಿಜಾಸನ ಕೊಟ್ಟ ಶಾಪರಿ ಅರಸಿಯಾದಳು ಗಂಗೆ. ಬಳಿಕಿಬ್ಬರಿಗೆ ಮಕ್ಕಳು ವಸುಗಳೆಂಟು ವಸಿಷ್ಠ ಶಾಪದಲೇ. ನಿರಪರಾಧಿಗಳು ನಿರಪರಾಧಿಗಳು 7 ಜನನಾಂತರಕ್ಕೆ ಮರಣವ ಕಂಡರು. ನಿರಪರಾಧಿಗಳು 7 ಜನನಾಂತರಕ್ಕೆ ಮರಣವ ಕಂಡರು. ಉಳಿದಂಗಿರವು ಭೂಲೋಕದಲ್ಲಿ ಬಲಿದುದು ಭೀಷ್ಮನಾಮದಲೇ. ಆ ಕುರುವಿನ ಮಂಥನದಲ್ಲಿ ಪ್ರತೀಪ ಅಂತ ಹೇಳಿಬಿಟ್ಟು ಒಬ್ಬ ಮಹಾನುಭಾವ, ಅವನ ಮಗನೇನೆ ಶಂತನು ಅಂತ ಹೇಳಿ ಅವನು ವರುಣನ ಅಂಶ ಅಂತ ಹೇಳ್ತಾರೆ ವ್ಯಾಸಮಾರ್ಥದಲ್ಲಿ. ಶನ್ ತನೋತೀತಿ ಶಂತನು ಅಂತ. ವೃದ್ಧರು ಅವನ್ನ ಮುಟ್ಬಿಟ್ರೆ ಅವರಿಗೆ ಪ್ರಾಯ ಬಂದ್ಬಿಡೋದಂತೆ. ಗಂಗಾದೇವಿ ಬ್ರಹ್ಮನ ಲೋಕಕ್ಕೆ ಹೋಗಿದ್ಲು. ಆ ಬ್ರಹ್ಮ ಅವಳಿಗೆ ಶಾಪವನ್ನು ಕೊಟ್ಟಿದ್ದಾನೆ, ನೀನು ಭೂಲೋಕದಲ್ಲಿ ಕೆಲವು ದಿವಸ ಇದ್ದು ಬರಬೇಕು ಅಂತ. ಆಗಬಹುದು ಅಂತ ಹೇಳಿ ಗಂಗಾ ಬ್ರಹ್ಮನ ಶಾಪದಂತೇನೆ ಭೂಲೋಕಕ್ಕೆ ಬರ್ತಾ ಇದ್ದಾಳೆ. ಅದೇ ಸಂದರ್ಭಕ್ಕೆ ಸರಿಯಾಗಿ ಅಷ್ಟವಸುಗಳು ಅವರು ಸರಿ ಒಂದು ಅಚಾತುರ್ಯವಾದ ಕೆಲಸವನ್ನ ಮಾಡಿಬಿಟ್ಟು ವಸಿಷ್ಠರ ಗೋವನ್ನ ಅಪಹರಿಸೋಕೆ ಹೋಗ್ಬಿಟ್ರು. ಆ ಕೊನೆಯವನ ಹೆಸರು ದ್ಯೂಂತೋ ಏನು. ಅವನ ಹೆಂಡತಿಗೂ ಒಬ್ಬ ರಾಜಕುಮಾರಿಗೂ ಬಹಳ ಸ್ನೇಹ ಇತ್ತಂತೆ. ರಾಜಕುಮಾರಿ ಹೇಳಿದ್ಲಂತೆ, ನೀವೆಲ್ಲ ವಸು ಪತ್ನಿಯರು, ನಿಮಗೆ ಪ್ರಾಯ ಯಾವತ್ತೂ ಹೋಗೋಲ್ಲ, ನಾವೆಲ್ಲ ಮುದುಕಿ ಆಗ್ಬಿಡ್ತೇನೆ ನಾನು, ನಮ್ಮ ಸ್ನೇಹಕ್ಕೆ ಏನು ಫಲ ಅಂದಾಗ ಕಾಮಧೇನು ಹಾಲನ್ನು ಕುಡಿದ್ರೆ ಈ ಮುಪ್ಪು ಬರೋದಿಲ್ಲ ಅಂತ ಹೇಳಿ ಕೇಳಿದ್ದೀನಿ. ಕಾಮಧೇನು ಹಾಲು ತಂದು ಕೊಡೋಕೆ ಏರ್ಪಾಟ್ ಮಾಡು ಅನ್ನೋಣ. ಗಣ್ಣಿಗೆ ಹಚ್ಚಿಬಿಟ್ಲು ಅವಳು. ನೋಡಿ ನಮ್ಮ ಗೆಳತಿಗೆ ಪ್ರಾಯ ಹೋಗಬಾರ್ದು, ಆ ಗೋವು ತಗೊಂಬನ್ನಿ ಅಂತ. ಬಿಟ್ಟ ಇವ ಅನುಭವ. ಸರಿ ಹೊರಟ್ಬಿಟ್ಟ. ಜೊತೆಗೆ ಸಹಾಯಕ್ಕೆ 7 ಜನ ಅಣ್ಣಂದ್ರನ್ನು ಕರೆದ, ಅವರು ಬಂದ್ರು. ವಸಿಷ್ಠರು ಇಲ್ಲದೆ ಹೊತ್ತಿನಲ್ಲಿ ಗೋವು ಹಿಡ್ಕೊಂಡು ಹೊರಟ್ಬಿಟ್ರು ಕದ್ಕೊಂಡು. ಆಗ ವಸಿಷ್ಠರು ಬರ್ತಾ ಗೋವು ಹೋಗೋಲ್ಲ. ಈ ಪ್ರಧಾನಿ ಇದಾನಲ್ಲ ಇವನು ಜೀವಂತನೋನು ಮುಳ್ಳಿನ ಚುಚ್ಚಿದ್ನಂತ ಚುಚ್ಚಿ ಇದು ಮಾಡ್ತಾ ಇದ್ದಾಗ ಅವಾಗ ನೀವು ವಸುಗಳಾಗಿರೋದಕ್ಕೆ ಯೋಗ್ಯರಲ್ಲ, ನೀವೆಲ್ಲ ಭೂಲೋಕದಲ್ಲಿ ಹುಟ್ಟ್ರಿ ಅಂತ ಶಾಪ ಕೊಟ್ಬಿಟ್ರು ವಸಿಷ್ಠರು. ಅವರು ಕೇಳ್ಕೊಂಡಂತೆ ವಸಿಷ್ಠರ ಹತ್ರ, ಏನೋ ನಮ್ಮ ತಮ್ಮ ಹೇಳ್ದ ಅಂತ ಹೋದ್ವಿ, ಅದಕ್ಕೆ ಹೋಗಿ ಭೂಲೋಕದಲ್ಲಿ ಹುಟ್ಟಿ ಇದ್ದಿತ್ತು ಅಂದ್ರು ಅವರು. ಹೋಗ್ಲಿ, ಹುಟ್ಟೋದಕ್ಕೇನೋ ಯತ್ನ ಇಲ್ಲ, ಇನ್ನು ಜನ್ಮ ತಪ್ಪೋ ಹಾಗಿಲ್ಲ, ಹುಟ್ಟಿದ ಕೂಡಲೇ ಸಾಯೋ ಹಾಗೆ ಏರ್ಪಾಟು ಮಾಡಿ ನಾವು ಬಹಳ ದಿವಸ ಭೂಲೋಕದಲ್ಲಿ ಇರಬಾರ್ದು ಅನ್ನೋಣ. ನಿಮ್ಗೆ 7 ಜನಕ್ಕೆ ವಿನಾಯಿತಿ. ನಿರಪರಾಧಿಗಳು 7 ಜನ ಹುಟ್ಟಿ ಆ ಕೂಡಲೇ ಬಂದ್ಬಿಡಿ. 8ನೇ ನಿಧಾನಲ್ಲ, ಅವನು 800 ವರ್ಷ ಮಾಡಿರ್ತಕ್ಕಂಥ ಕರ್ಮನ ಅನುಭವಿಸ್ಬೇಕು ಅಂತ ಅವರೇ ಭೀಷ್ಮ ಅಂತನ್ನೋರು. ಮುಖ ಬಾಡಿ ಅಳ್ತಾ ಬರ್ತಾ ಇದ್ರಂತೆ. ಗಂಗೆ ನೋಡಿದ್ರಂತೆ, ಯಾಕಪ್ಪ ಅಳ್ತಾ ಇದ್ದೀರಿ ಅಂತ. ಹೀಗೆ ಆಗೋಗಿದೆ, ನೀನು ನಮಗೆಲ್ಲ ತಾಯಿ ಆಗ್ಬೇಕು ನೀನು. ನಾವು ಮನುಷ್ಯ ಸ್ತ್ರೀ ಇಲ್ಲಿ ಹುಟ್ಟೋದಕ್ಕೆ ನಮಗೆ ಇಷ್ಟ ಇಲ್ಲ, ನಾವು ದೊಡ್ಡ ಮಂತಂದವರು ದೊಡ್ಡ ಮನುಷ್ಯರು ಆಗಬಹುದು ಅಂತ ಒಪ್ಕೊಂಡ್ಲು ಗಂಗಾ ಮಾತೆ. ಆಗ ಆ 7 ಜನ ಅಂದ್ರು, ಹುಟ್ಟಿದ ಕೂಡಲೇ ನಮ್ಮನ್ನ ಕತ್ತಿಸಿಗೆ ಕೊಂಡ್ಬಿಡು, ನಾವು ನಮ್ಮ ಲೋಕಕ್ಕೆ ಹೋಗ್ತೇವೇನೋ. ಆಗಲಿ ಅಂತ ಅದಕ್ಕೂ ಒಪ್ಕೊಂಡ್ಬಿಟ್ಲು. ಆಗ ಹಂಗೇನ ಈ ಶಾಂತನು ನೋಡ್ದ, ನನಗೆ ರಾಣಿ ಆಗು ಅಂತ ಕೇಳ್ದ. ಅವಳು ಒಂದು ಕಂಡೀಷನ್ ಹಾಕ್ಬಿಟ್ಲು, ನೀನು ಯಾರು, ಎಲ್ಲಿಂದ ಬಂದೆ ಅಂತ ಕೇಳ್ಕೊಡುದು, ನಾನು ಏನೇ ಮಾಡಿದ್ರು ಕೂಡ ಯಾಕೆ ಹೀಗೆ ಮಾಡ್ತೀಯ ಅಂತ ಕೇಳ್ಕೊಡುದು. ಹಾಗಾದ್ರೆ ನಿಮ್ಗೆ ರಾಣಿ ಆಗ್ತೇನೆ ಅನ್ನೋಣ. ಆ ರೂಪಕ್ಕೆ ಮೆಚ್ಚಿಬಿಟ್ಟ. ಏನು ಕೇಳಿದ್ರೆ ಬೇಡ ಯಾರಾಗಿರ್ಲಿ ನಮ್ಗೇನು, ಇನ್ನೇನು ಮಾಡ್ತಾಳೆ, ಇನ್ನೇನಾದ್ರು ಒಂದು ಒಡೆಯನೋ ವಸ್ತುನ ಅದು ಬೇಕೋ ಇದು ಬೇಕೋ ಅಂತ ಕೇಳ್ಬೋದು, ಕೊಟ್ರಾಯ್ತು ಅಂತ ಮಾಡ್ಕೊಂಡ್ಬಂದ್ಬಿಟ್ಟ. ಎಷ್ಟೋ ದಿವಸ ಆ ಗಂಗೆಯೊಡನೆ ಸಂಸಾರ ಮಾಡ್ಕೊಂಡಿದ್ದಾಗ ಮೊದಲನೇ ಮಗ ಹುಟ್ಟಿದ. ಏನು ಎಲ್ಲ ವಸುಗಳು ತಾನೆ ಅವರು. ಒಳ್ಳೆ ಮನ್ವಥಾಕಾರದ ಮಗು. ಹುಟ್ಟಿದ ಮಗುವನ್ ಕತ್ತಿಸಿ ಗಂಗೆಯಲ್ಲಿ ತೇಲ್ಬಿಟ್ಬಿಟ್ಲು. ನೋಡ್ತಾನೆ ಇದ್ದಾನೆ, ಯಾಕೆ ಹೀಗೆ ಮಾಡ್ತೀಯ ಅಂದ್ರೆ ಅವಳು ಹೋಗುತ್ತಾಳೆ. ಮಗುವನ್ಕ ಹೋಯ್ತಲ್ಲ, ಯಾರು ನೀನು, ಯಾಕೆ ಹೀಗೆ ಮಾಡ್ತೀಯ ಅಂದಾಗ ಅಲ್ಲಿಗೆ ದಾಂಪತ್ಯ ವಿಚ್ಛೇದನ, ಡೈವೋರ್ಸ್ ಅಂತ ಹೇಳ್ಬಿಟ್ಟಿಯಾಳ ಅವಳು. ಹೋದ್ರೋಗ್ಲಿ, ಇನ್ನೊಂದು ಮಗು ಹಾಗೆ ಆಗತ್ತೆ ಅಂತ ಸುಮ್ಮನಾದ. 1 ಆಯ್ತು, 2 ಆಯ್ತು, 3 ಆಯ್ತು, 7 ಮಕ್ಕಳನ್ನು ಬಲಿ ಕೊಟ್ಬಿಟ್ರು. ಸಹಿಸ್ಲಿಲ್ಲ, ಇನ್ನಾಗತ್ತೋ ಇಲ್ವೋ ಅಂತ. 8ನೇ ಮಗು ಎಲ್ರಿಗಿಂತ ಲಕ್ಷಣ. ಸರಿ, ಹುಟ್ಟಿದ ಕೊಳ್ಳೆ ತಗೊಂಡು ಹೊರಟ್ಲು. ಯಾಕೆ ಹೀಗೆ ಮಾಡ್ತೀಯಾ, 7 ಮಕ್ಕಳನ್ನು ಬಲಿ ಹಾಕ್ಬಿಟ್ಟಲ್ಲ, ಈ ಮಗು ಒಂದನ್ನಾರು ವಂಶಕ್ಕೆ ಉಳಿಸು ಅಂತ ಅಂದಾಗ, ಮಹಾರಾಜ ನಮ್ಮ ಕಾನೂನಂತೇನೆ ನಮ್ಮ ದಾಂಪತ್ಯ ವಿಚ್ಛೇದನ ಆಯ್ತು, ನಾನು ಈ ಮಗುವನ್ನು ಕೊಲ್ತಾ ಇರಲಿಲ್ಲ, ನೀ ಕೇಳದೇ ಇದ್ದಿದ್ರು ಕೊಲ್ತಾ ಇರಲಿಲ್ಲ, ಆದ್ರೆ ನೀ ಕೇಳಿಬಿಟ್ಟೆ, ಮುಗೀತು ನಮ್ಮ ಕಥೆ. ನಾನು ಗಂಗೆ, ಈ ಮಗುಗೆ ತಾಯಿ ಇಲ್ಲದೆ ಇದ್ರೆ ಆಗೋಲ್ಲ,
ಬಾಲ್ಯದಲ್ಲಿ ಮಕ್ಕಳಿಗೆ ತಾಯಿ ಇದ್ದೇ ತೀರಬೇಕು. ಈ ಮಗುನ ನಾನು ಸಾಕಿಬಿಟ್ಟು ವಿದ್ಯಾಪಾರಂಗತನಾಗಿ ಮಾಡಿ ನಿಮ್ಮ ಸಮೀಪಕ್ಕೆ ಕೊಡ್ತೇನೆ. ನಿಮ್ಮ ದಾಂಪತ್ಯ ಇಲ್ಲಿಗೆ ಮುಗೀತು ಅಂತ ಹೇಳಿ ಗಂಗೆ ಹೊರಟೋಗ್ಬಿಟ್ಟು ಆ ಮಗುವನ್ನು ಸಾಕಿ ಆ ಭೀಷ್ಮರಿಗೆ ಪರಶುರಾಮರಿಂದ ಸಮಸ್ತ ವಿದ್ಯೆಯನ್ನು ಕಲಿಸಿ, ಧನುರ್ವಿದ್ಯೆಯನ್ನು ಕಲಿಸಿ ಪ್ರಾಯ ಸಮರ್ಥನಾಗಿ ಮಾಡಿ ತಂದು ಶಂತನು ಚಕ್ರವರ್ತಿ ಕೊಡ್ತಾಳೆ. ಶಾಪ ಹಿಂಗಿತು ಸುರನದಿಗೆ, ಶಾಪ ಹಿಂಗಿತು ಸುರನದಿಗೆ, ಬಳಿಕ ಪರಾಕ್ರಮಿ ಭೀಷ್ಮ ಶಂತನು ಭೂಪತಿಗೆ ಮಗನಾಗಿ ಬೆಳಗಿದನು ಅಖಿಲ ದಿಕ್ತಟವಾ. ಭೂಪಗೇ ಉಪರಿಜರವ ಸ್ವರೂಪ ಗರ್ಭವು ಮೀನ ಬಸುರಲಿ ವ್ಯಾಪಿಸಿತು. ಉಪರಿಜರವ ಸ್ವರೂಪ ಗರ್ಭವು ಮೀನ ಬಸುರಲಿ ವ್ಯಾಪಿಸಿತು. ಜನಿಸಿದುದು ಮಿಥುನವು ಮತ್ಸ್ಯ ಜಠರದಲ್ಲಿ. ಅದ್ಭುತವಾಗಿರ್ತಕ್ಕಂಥ ಕಥೆನೆ. ಅದಕ್ಕೆ ಅದ್ಭುತವಾದ್ದು ಮೂರ್ಸ ಸಮಾನ ಅಂತ ಹೇಳಿದ್ದು. ವಸು ಅಂತ ಒಬ್ಬ ರಾಜ. ಆ ರಾಜನಿಗೆ ಈ ಅಷ್ಟವಸು ಅಲ್ಲ, ಅವನು ವಸುಭೂಪತಿ. ಇಂದ್ರನಿಂದ ವರ ಪಡ್ಕೊಂಡು ವಿಮಾನದಲ್ಲಿ ತಿರುಗಾಡ್ತಾ ಇದ್ದಾನೆ. ಅವನ ತೇಜಸ್ಸು ಯಮುನಾ ನದಿಯಲ್ಲಿ ಬಿದ್ದುಬಿಡ್ತು. ಅದು ಅದ್ಭುತವಾದ್ದರಿಂದ ಒಂದು ಮೀನು ನುಂಗಿಬಿಡ್ತಂತೆ ಅವನ ತೇಜಸ್ಸನ್ನು. ಆ ಉಪರಿಚರ ವಸುವಿನ ಆ ತೇಜಸ್ಸಿನಿಂದ ಮೀನಿನ ಬಸಿರಿನಲ್ಲಿ ಗರ್ಭ ಬಲ್ತು ಬಿಟ್ಟು ಇಬ್ಬರು ಮಕ್ಕಳು ಉತ್ಪನ್ನರಾದರು ಅಂತ. ಆ ಮೀನು ಅದ್ಭುತವಾಗಿತ್ತು. ಆ ಮೀನನ್ನು ಹಿಡಿದ ದಾಸರಾಜ ಎಂಬತಕ್ಕಂಥ ಬೆಸ್ತ. ಅದ್ಭುತವಾಗಿ ಕಾಣ್ತಾ ಇದೆ. ಸರಿ, ಅವನಿಗೆ ಆಶ್ಚರ್ಯ, ಇಂಥ ಮೀನು ಇದು ಅದ್ಭುತ, ಇದನ್ನ ಹಿಡಿಬೇಕು ಅಂತ ಮನೆಗೆ ತಗೊಂಡು ಹೋದ. ಅದನ್ನ ಕೊಯ್ದಂತವನು. ಅದನ್ನು ಕೊಯ್ದಾಗ ಅಲ್ಲಿ ಈ ಅವಳಿ ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು, ಎರಡೂ ಸಿಕ್ತಂತೆ. ಅದ್ಭುತವಾದ ರೂಪ ಎರಡಕ್ಕೂ. ಆ ಮೀನಾಗಿದ್ದವಳು ಅವಳು ಅದ್ರಿಕಾ ಅಂತ ಅಪ್ಸರಸ್ತ್ರೀ. ಅವಳು ಮಹಾ ತಪಸ್ವಿನಿಯಾಗಿದ್ಲು. ಏನೋ ಅಪಚಾರ ಮಾಡಿದ್ಲು, ಯಾರೋ ಋಷಿ ಶಾಪ ಕೊಟ್ಟರು. ಮೀನಾಗಿ ಹುಟ್ಟು ಅವಳಿ ಮಕ್ಕಳನ್ನ ಪಡೆದು ನಿನ್ನ ಲೋಕಕ್ಕೆ ಬಂದ್ಬಿಡು ಅಂತ ಅವರು ಶಾಪ ಕೊಟ್ಟಿದ್ರು. ಆ ಶಾಪ ಕಳ್ಕೊಂಡು ಅವಳು ಹೊರಟೋಗ್ಬಿಟ್ಲು. ಆಮೇಲೆ ಈ ದಾಸರಾಜ ನೋಡ್ದ, ಈ ಮಕ್ಕಳು ಮೀನು ಹೊಟ್ಟೆಯಲ್ಲಿ ಬಂದಿದೆ, ಬಹು ಲಕ್ಷಣವಾಗಿದೆ, ಇದನ್ನ ನಾವು ರಾಜನಿಗೆ ಕೊಡಬೇಕೇ ವಿನಃ ನಾವು ಇಟ್ಕೊಂಡ್ರೆ ತಪ್ಪಾಗತ್ತೆ ಅಂತ ಹೇಳಿ ಆ ಎರಡೂ ಮಕ್ಕಳನ್ನ ಕರ್ಕೊಂಡೋದ. ಆ ಅವಳಿ ಮಕ್ಕಳನ್ನ ಆ ವಸುಭೂಪನ ಹತ್ರ ತಗೊಂಡೋಗಿ, ಹೀಗೆ ಮೀನು ಸಿಕ್ತು, ಆ ಮೀನಿನಲ್ಲಿ 2 ಮಗು ಇತ್ತು, ಮಹಾಸ್ವಾಮಿ ತಂದಿದ್ದೀವಿ, ಸ್ವೀಕರಿಸಬೇಕು ಅಂತ. ಇಂದ್ರ ಅವನಿಗೆ ಜ್ಞಾನ ಕೊಟ್ಟಿದ್ದಂತೆ. ಅವನಿಗೆ ಭೂತ ಭವಿಷ್ಯ ಗೊತ್ತಾಗಲಿ ಅಂತ. ಅವನಿಗೆ ಗೊತ್ತಾಯಿತು ತನ್ನ ಮಕ್ಕಳೇ ಅಂತ. ಹೆಂಡತಿಯಲ್ಲಿ ಹುಟ್ಟೋದಕ್ಕೆ ಬದಲು ದೈವಯೋಗದಿಂದ ಮೀನಲ್ಲಿ ಹುಟ್ಟುಬಿಟ್ಟಿದೆ ಅಂತ ಹೇಳಿ ತಿಳ್ಕೊಂಡು ಆ ಕಥೆನೆಲ್ಲ ಹೇಳಿಲ್ಲ, ನಂದೇ ಮಕ್ಕಳು ಅಂತ. ಪಾಪ ಎರಡೂ ತಗೊಂಡ್ಬಿಟ್ರೆ ಅವನಿಗೆ ಅನ್ಯಾಯ ಆಗತ್ತೆ. ಪಾಪ ಕಷ್ಟಪಟ್ಟು ಮೀನು ಹಿಡಿದು ಕೊಯ್ದು ತಂದಿಯಾನೆ ಅಂತ ಹೇಳಿ ಆ ಗಂಡನ್ ನಂಗೆ ಕೊಟ್ಬಿಡ, ಆ ಹೆಣ್ಣು ಮಗು ನೀನೇ ತಗೊಂಡು ಹೋಗು ಅಂತ ಅಂದ್ಬಿಟ್ಟ. ಹಾಗೆ ಆಗಬಹುದು ಅಂತ ಹೇಳಿ ಅವ 1 ಮಗು ಸಿಕ್ತಲ್ಲ ಅಂದ, ಆ ಹೆಣ್ಣು ಮಗುವನ್ನು ತಗೊಂಡು ಹೋಗ್ಬಿಟ್ಟ. ಆ ಗಂಡು ಮಗುವಿನೇ ಅದು ಮೀನಿನ ಹೊಟ್ಟೆಯಲ್ಲಿ ಹುಟ್ಟಿದ್ರಿಂದ ಅದೇನೆ ಮತ್ಸ್ಯವಂಶ ಅಂತ ಹೇಳ್ಬಿಟ್ಟು ಆ ಮತ್ಸ್ಯವಂಶದಲ್ಲಿ ವಿರಾಟ್ ಬಂದಿದ್ದ. ಮೊನ್ನೆ ದಿವಸ ಕೊಟ್ಟು ತಗೊಂಡು ಮಾಡಬಹುದೇ ಅಂತ ಕೇಳಿದಾಗ ಕೃಷ್ಣ ಹೇಳ್ದ, ವಸುಕುಲ್ದವರಪ್ಪ ಮತ್ಸ್ಯ ಅಂತ ಲಾಂಛನ ಮೀನಿನ ಹೊಟ್ಟೆಯಲ್ಲಿ ಹುಟ್ಟಿದ್ರು ಕೂಡ ಪ್ರಧಾನವಾಗಿ ವಸುಭೂಪನ ಮಕ್ಕಳಾದ್ರಿಂದ ವಸುಕುಲ್ದವರು ಮಾಡ್ಕೋಬಹುದು ಅಂತ ಹೇಳಿದ್ದ. ಇದು ಆ ರೀತಿ ಆಯ್ತು. ಆ ದಾಸರಾಜ ಹುಡುಗಿನ ಸಾಕ್ತಾ ಇದ್ದಾನೆ. ಬಳಿಕ ಮತ್ಸ್ಯದ ಬಸುರಲುದಿಸಿದ ನಳಿನಲೋಚನೆ ಮತ್ಸ್ಯಗಂಧಿನಿ ಬೆಳೆಬುತ್ತಿದ್ದಳು. ಸಂಗವಾಯ್ತು ಪರಾಯಜರಂ ಹೃದಯ, ಸಂಗವಾಯ್ತು ಪರಾಶರಂ ಹೃದಯ. ಬಳಿಕ ಯೋಜನಗಂಧಿಯಲ್ಲಿಂದ ಇಳಿದನ ಭ್ರಶ್ಯಾಮನು ಉರುಪಿಂಗಳ ಜಡಾ ಪರಿಬದ್ಧ ವೇದಂ ವ್ಯಾಸ ಮುನಿರಾಯ. ಪಿಂಗಳ ಜಡಾ ಪರಿಬದ್ಧ ವೇದಂ ವ್ಯಾಸ ಮುನಿರಾಯ. ಅವಳು ಮೀನು ಹೊಟ್ಟೆಯಲ್ಲಿ ಆ ಮಗು ಹುಟ್ಟಿತು. ಆ ಮಗುನ ಸಾಕ್ತಾ ಇದ್ದಾನೆ ದಾಸರಾಜ. ಆ ಮೀನಿನ ವಾಸನೆ ದೇಹದಲ್ಲಿ ಇದ್ದೇ ಇದೆ, ಅದು ಹೋಗಲೇ ಇಲ್ಲ. ಎಷ್ಟು ದಿವಸ ಆದರೂ ಆ ವಾಸನೆ ಹೋಗಲೇ ಇಲ್ಲ. ಅವಳಿಗೆ ಸತ್ಯವತಿ ಅಂತ ಹೇಳಿ ಹೆಸರಿಟ್ಟಿದ್ದಾನೆ ಆ ದಾಸರಾಜ. ಅವಳು
ಸರಿ 8-10 ವರ್ಷದ ಹುಡುಗಿ ಆದ್ಲು, ಮಹಾಸುಟಿಯಾಗಿದ್ಲು, ರೂಪ ಎಲ್ಲ ಚೆನ್ನಾಗಿತ್ತು. ಮೀನಿನ ವಾಸನೆ ಒಂದು ಬಿಟ್ಬಿಟ್ರೆ ಇನ್ನೆಲ್ಲ ಲಕ್ಷಣವಾಗಿದ್ಲು, ಸಾಮಾನ್ಯಳಲ್ಲ. ಅವಳು ಮಹಾ ತಪಸ್ವಿನಿ, ಮೀನಿನ ಹೊಟ್ಟೆಯಲ್ಲಿ ಹುಟ್ಟಿದ್ದಾಳೆ ಕಾರ್ಯಕಾರಣ ಭಾವದಿಂದ. ಅವಳು ಯಮುನಾ ನದಿಯಲ್ಲಿ ಅಪ್ಪ ನಂಗೊಂದು ದೋಣಿ ಮಾಡಿಕೊಡು ಅಂತ ಕೇಳಿದ್ಲು. ಒಂದ ಮಾಡಿಕೊಟ್ಟ ಹುಡುಗಿಗೆ, ಒಂದು ದೋಣಿ ಇರಲಿ ಅಂತ. ಆ ಹುಡುಗಿ ಏನು ಮಾಡೋಳು, ಆ ದೋಣಿಲಿ ಬನ್ರಿ ದಾಟಿಸ್ತೀನಿ ಅಂತ ಎಲ್ಲರನ್ನೂ ದಾಟಿಸೋದು, ಆ ದುಡ್ಡು ತಗೊಂಡೋಗಿ ಅಪ್ಪನಿಗೆ ಕೊಡ್ತಾ ಇದ್ಲು. ಒಂದ್ ದಿವಸ ಪರಾಶರರು ಬಂದ್ರು. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಂ ಅಕಲ್ಮಷಂ ಪರಾಶಾತ್ಮಜಂ ವಂದೇ. ಸಾಮಾನ್ಯರಲ್ಲ, ದುಷ್ಟೋ ಧರ್ಮ ವ್ಯತಿಕ್ರಮೋ ಮಹತ ನ ದೋಷಾಯ ಅಂತ ಹೇಳ್ತಾರೆ. ನಮ್ಮಂತೆ ನಡೆಯೋದಿಲ್ಲ, ಕಾರ್ಯಕಾರಣ ಭಾವದಿಂದ ಧರ್ಮವನ್ನು ಅತಿಕ್ರಮ ಮಾಡಿರ್ತಾರೆ ಮಹಾತ್ಮರು. ಅದಕ್ಕೆ ಕಾರಣ ಇದೆ. ಅವರು ಮಾಡಿದ್ರು ಅಂತ ಹೇಳಿ ನಾವು ಮಾಡೋ ಹಾಗಿಲ್ಲ ಅಂತ. ಅವರು ಮಾಡಿದ್ರಲ್ಲ, ಅವರು ಮೀರಿರ್ತಾರೆ, ಕಾರ್ಯಕಾರಣದಿಂದ ಮೀರಿರ್ತಾರೆ. ಅದನ್ನು ಜೀರ್ಣಿಸ್ಕೊಳ್ತಕ್ಕಂಥ ಅವರಿಗೆ ತೇಜಸ್ವಿ ಇರೋಣದ್ರಿಂದ ಅವರಿಗೆ ಅದು ಒಂದು ದೋಷವಾಗವಲ್ಲ. ಅದಕ್ಕೆ ಹೇಳಿದ್ರು, ಭಾರ್ಗವೇಣ ಹತೋ ಮಾತ. ಅಮ್ಮನ್ನೇ ಕಡಿದ ಪರಶುರಾಮ. ನಾ ಅಮ್ಮನ್ನ ಹೊಡಿತೇನೆ, ಕಡಿಯೋದಿಲ್ಲ. ಅವರೇ ಮಾಡಿದ್ರಂತೆ ಅಂತ. ಭಾರ್ಗವ ಮಾಡಿದ ಅಂದ್ರೆ ಭಾರ್ಗವ ಮಾಡಿದ, ಅಮ್ಮನ್ ಕಡಿದ. ಅಪ್ಪನಿಗೆ ಸಂತೋಷ ಆಯ್ತು, ಏನ್ ಬೇಕು ಅಂತ. ಅಮ್ಮ ಬದುಕಲಿ ಇಲ್ಲ, ಬದುಕಿಸಿ ಬಿದ್ದ. ನಮಗ್ ಕಡಿಯೋಕ್ಕಾಗತ್ತೆ, ಬದುಕಿಸೋಕ್ಕಾಗಲ್ಲ. ಆದ್ರಿಂದ ನಾವು ಆ ಕೆಲಸ ಮಾಡಬಾರ್ದು. ಭಾರ್ಗವೇಣ ಹತೋ ಮಾತ. ಸರಿ, ಏಕಜಾಯಾಶ್ಚ ಪಾಂಡವಾಹ. ಸ್ಫುರದ್ರೂಪಿ ದ್ರೌಪದಿ ಅಂತ 5 ಜನ ಮದುವೆ ಮಾಡ್ಕೊಂಡ್ಬಿಟ್ರು. ನಾವು ಮಾಡ್ಕೊಳ್ಳೋಣ ಅಂದ್ರೆ ನಾವು ಮಾಡ್ಕೋಬಾರ್ದು ಅಂತ. ಪರದಾರರಥ ಕೃಷ್ಣ ನದೇವ ಚರಿತಂ ಚರೇತಂತ. ಸರಿ, ಅವ್ರು ಬಂದ್ರು, ದೋಣಿ ದಾಟಿಸ್ತಾ ಇದ್ಲು. ಪರಾಶರರು ದೋಣಿಯಲ್ಲಿ ಕೂತ್ಕೊಂಡ್ರು, ಬನ್ನಿ ದಾಟಿಸ್ತೀನಿ ಅಂತ. ನೋಡಿದ್ರು, ಉತ್ಪನ್ನ ಅಲ್ಲಿ ಹುಟ್ಟಬೇಕಾಗಿದೆ. ಪರಾಶರರಿಂದ ವ್ಯಾಸರ ಅವತಾರ ಆಗ್ಬೇಕಾಗಿದೆ. ಆ ರೂಪಕ್ಕೆ ಬೆರಗಾಗ್ಬಿಟ್ರು. ಮೀನಿನ ವಾಸನೆ ಬಂದ್ರು, ಇವ್ರಿಗೆ ಕಾಣಿಸ್ಲಿಲ್ಲ. ಹುಡುಗಿ ಬಹಳ ಚೆನ್ನಾಗಿದೆಯಾ, ಒಂದ್ಸಲ ಒಪ್ಕೊಂಡ್ಬಿಡ್ಲೆ ಅಂದ್ರು ಪರಾಶರರು. ನೋಡಿದ್ಲು ಅವಳು, ಜಾಣೆ ಅವಳು. ಇನ್ನೂ ಕನ್ಯಾವಸ್ಥೆ, ಪ್ರೌಢಾವಸ್ಥೆ ಕೂಡ ಇಲ್ಲ, ಮಹಾ ಜಾಣೆ. ಈ ಹೇಳೋ ಮಾತಿನ ಅರ್ಥ ಮಾಡ್ಕೊಂಡ್ಲು. ಒಪ್ಕೊಳ್ತೇನೆ ಅಂತ ಇದ್ದೀರಿ. ಅಲ್ಲ, ನಾನಿನ್ನೂ ಹುಡುಗಿ, ಪ್ರೌಢೆ ಆಗಿಲ್ಲ, ನಮ್ಮ ಅಪ್ಪನ ಅಧೀನದಲ್ಲಿರೋಳು. ಅಪ್ಪ ಏನಂದಾನು ಇದಕ್ಕೆ ಸಮಾಧಾನ ಹೇಳಿ. ಎರಡನೇದು, ಜಾಗರ್ತಿ ಲೋಕೋ ಜ್ವಲತಿ ಪ್ರದೀಪ. ಜಗತ್ತೇ ನೋಡ್ತಾ ಇದೆ, ನಿಮ್ಮಂತ ಋಷಿಗಳು ಈ ಜನರೆಲ್ಲ ನೋಡ್ತಕ್ಕಂಥ ಕಾಲದಲ್ಲಿ ಈ ರೀತಿಯಾಗಿ ವ್ಯಾಮೋಹಕ್ಕೆ ಒಳಗಾಗಬಹುದೇ ಎಂದು ಎರಡನೇದು. ಮೂರನೇದು, ಸರಿ ಅಪ್ಪನಿಗೆ ಗೊತ್ತಾಗದ ಹಾಗೆ ನಾನು ವಿವಾಹ ಮಾಡಿಕೊಂಡ್ರೆ ಪುನಃ ನಾನು ಕನ್ಯೆಯಾಗಿ ಇರಬೇಕು. ಆ ರೀತಿಯಾಗಿ ನೀವು ಅಲ್ಲಲ್ಲ, ಮೂರನೇದು ಅದಲ್ಲ, ಅವರು ಕನ್ಯಾತ್ವನ ಅವರೇ ಕರುಣಿಸೋದು. ಮೂರನೇದು, ಈ ವಾಸನೆ ನನಗೆ ಸಹಿಸೋಕ್ಕಾಗಲ್ಲ, ನನ್ನ ಮೈ ವಾಸನೆ ನನಗೆ ಸಹಿಸೋಕ್ಕಾಗಲ್ಲ, ಮತ್ಸ್ಯಗಂಧಿ ಅಂತ ಮೀನಿನ ವಾಸನೆ ಬರ್ತಾ ಇದೆ, ಇದನ್ನು ಪರಿಹಾರ ಮಾಡಬೇಕು ಅಂತ. ಈ ಮೂರಕ್ಕೂ ಪರಾಶರರು ಸಾಮಾನ್ಯರೇ ವಸಿಷ್ಠ ಋಷಿಗಳು ಮೊಮ್ಮಕ್ಕಳಲ್ವೇ. ಆ ಕೂಡಲೇ ಕಮಂಡಲೋದಕ್ಕಿಂತ ಪ್ರೋಕ್ಷಣೆ ಮಾಡಿದ್ರು. ಅವಳು ಯೋಜನಗಂಧಿ ಅಂತ ಆಗ್ಬಿಟ್ಲು. ಅವಳಿಗೆ ಸತ್ಯವತಿ ಅಂತ ಹೆಸರು. ಮೀನಿನ ವಾಸನೆಯಿಂದ ಮತ್ಸ್ಯಗಂಧಿ. ಆ ಪರಾಶರ ಅನುಗ್ರಹದಿಂದ ಯೋಜನಗಂಧಿ ಅಂತ 2 ಮೈಲ್ ದೂರ ಅವನು ಮೈ ಮೇಲೆ ಗಾಳಿ ಬೀಸಿದ್ರೆ ಒಳ್ಳೆ ಕಮಲದ ಸುವಾಸನೆ ಬರೋದಂತೆ. ಅದರಿಂದ ಯೋಜನಗಂಧಿ ಅಂತ ಆದ್ಲು. ವಾಸನೆದೊಂದು ಪರಿಹಾರವಾಯ್ತೆ. ಎರಡನೇದು, ಎಲ್ಲ ನೋಡ್ತಾ ಇದ್ದಾರೆ ಸ್ವಾಮಿ ನಿಮಗೇನು ಚಪಲ ಅಂತ ಅವಳು ಅನ್ನೋಣ. ಆಗ ಈ ಮುಹೂರ್ತ ಬಲ, ಈ ಮಹಾನುಭಾವ ಹುಟ್ಟತಕ್ಕಂಥ ಮುಹೂರ್ತ, ಅದನ್ನು ನೋಡ್ಕೊಂಡು ನಾ ಬಂದಿದ್ದೀನಿ. ನೀನು ಒಪ್ತಾ ಇದ್ರೆ ನೀನೇ ಬೇಕಾಗಿಲ್ಲ, ನನ್ನ ತಪಸ್ಸಿನಿಂದ ಸೃಷ್ಟಿ ಮಾಡ್ತಕ್ಕಂಥ ಸಾಮರ್ಥ್ಯ ಉಂಟು ನಂಗೆ, ನೀನಾಗಬೇಕು ಅಂತೂ ಇಲ್ಲ. ಆದರೆ ನೀನು ಮಹಾ ತಪಸ್ವಿನಿ, ನೀನು ಮುಂದೆ ಉದ್ಧಾರವಾಗಬೇಕು, ವ್ಯಾಸರ ತಾಯಿ ಅಂತ ನೀನು ಅನ್ನಿಸ್ಕೋಬೇಕು. ಅದರಿಂದ ನಾನು ನಿನ್ನನ್ನು ಕೇಳ್ತಾ ಇದ್ದೇನೆ. ಅಪ್ಪನಿಗೆ ಗೊತ್ತಾದ್ರೆ ಆಭಾಸ ಆಗತ್ತೆ ಅಂತ ನೀನು ಗಾಬರಿ ಆಗ್ಬೇಡ. ನೀನು ವ್ಯಾಸನ್ ಮಗನ್ನ ಪಡೆದು ಕೂಡಲೇನೆ ಪುನಃ ನೀನು ಕನ್ಯೆಯೇ ಆಗ್ಬಿಡ್ತೀಯ. ಹೌದು, ಕನ್ಯೆ ಆಗೋವರಿಗೆ 9 ತಿಂಗಳು ಗೊತ್ತಾಗದೇ ಇರುತ್ತೆ ನೋಡ. ಇದು ನಮ್ಮ ಅನುಗ್ರಹ. 9 ತಿಂಗಳು ಬೇಕಾಗಿಲ್ಲ, ಈ ಕ್ಷಣ ಮಾತ್ರದಲ್ಲೇನೆ ನಿನಗೆ ಮಗ ಉತ್ಪನ್ನನಾಗ್ತಾನೆ ಅಂತ ಹೇಳಿ ಅವಳನ್ನ ಒಡಂಬಡಿಸಿಬಿಟ್ಟು ಪರಾಶರರು ಆ ಸತ್ಯವತಿ ಸಂಘವನ್ನು ಮಾಡಿ ಹೊರಟೆ ಹೋಗ್ಬಿಟ್ರು. ಅವರು ಪುನಃ ನಿಮ್ ಕನ್ಯಾತ್ವ ಬರುತ್ತೆ ಅಂತ. ಸರಿ, ಅವಳು ದೊಡ್ಡವರು ಹೇಳಿದ್ದಾರೆ ಅಂತ ದಾಟಿಸ್ತಾ ಇದ್ಲು. ಸದ್ಯ ಅವರು ಹುಟ್ಟುಬಿಟ್ರು ಅಂತ ಆ ದೋಣಿ ದಾಟಿಸ್ತಾ ಇದ್ದಾಳೆ. ಅವರನ್ನ ಪರಾಶರರನ್ನ ಆ ಕಡೆಗೆ ಬಿಟ್ಬಿಟ್ಟು ವಾಪಸ್ ತರ್ತಾ ಇದ್ದಾಳೆ. ಅಲ್ಲೊಂದು ನಡುಗಡ್ಡೆ, ಅದಕ್ಕೆ ದ್ವೀಪ ಅಂತಾರೆ. ನಡುಗಡ್ಡೆ, ಈ ಸಮುದ್ರ ಮಧ್ಯದಲ್ಲಿ ಇರ್ತಕ್ಕಂಥ ನಡುಗಡ್ಡೆಗೆ ದ್ವೀಪ ಅಂತಾರೆ. ಯಮುನಾ ನದಿಯಲ್ಲಿ ನಡೆದ ಒಂದು ಗೆಡ್ಡೆ ಅಷ್ಟು ಭೂಮಿ ಬಿಟ್ಬಿಟ್ಟಿತ್ತಂತೆ. ಅಲ್ಲೇ ಉತ್ಪನ್ನರಾದರು ವ್ಯಾಸರು.
ಇಳಿದು ಬಿಟ್ರು ಅಂತ. ಸತ್ಯವತಿ ಗರ್ಭದಿಂದ ಇಳಿದರು. ಮೇಘಶ್ಯಾಮ ಸಾಕ್ಷಾತ್ ಭಗವಂತ, ಸಾಕ್ಷಾತ್ ನಾರಾಯಣನೇನೆ ವ್ಯಾಸರಾಗಿ ಅವತಾರ ಮಾಡಿದ್ರು ಅಂತ ಹೇಳಿ ಅದನ್ನೇ ವರ್ಣನೆ ಮಾಡ್ತಾ ಇದ್ದಾರೆ. ಶ್ಯಾಮಲ ವರ್ಣನಾದ, ಸುಂದರಾಂಗನಾದ, ಕೆಂಪಾಗಿರ್ತಕ್ಕಂತಹ ಜಟಗಳುಳ್ಳ ಮಹಾಭಾವನಾಗಿರ್ತಕ್ಕಂತಹ ವ್ಯಾಸರು ಹುಟ್ಟಿದರು. ಹುಟ್ಟಿದ ಕೂಡಲೇನೆ ತಮ್ಮ ಶಕ್ತಿಯಿಂದ ದೊಡ್ಡವರಾದರು. ವೇದವನ್ನ ಹೇಳ್ತಾ ಪ್ರಯಾಣ ಮಾಡಿಬಿಟ್ರು, ಹೊರಟೇ ಬಿಟ್ರು ವ್ಯಾಸರು. ಹಾಗಂದ್ಲು ಸತ್ಯವತಿ, ಅಪ್ಪ ಮಗು ವ್ಯಾಸ ನೀನು ಕೈ ಕೊಟ್ಟೇನೋ? ಅಪ್ಪ ಕೈ ಕೊಟ್ರು, ನೀನು ಕೈ ಕೊಟ್ಟ್ಯಾ? ಅಪ್ಪ ಹೇಳಿದ್ರು ಮಗ ಇದ್ದಾನೆ, ಉದ್ಧಾರ ಮಾಡ್ತಾನೆ, ಯೋಚನೆ ಮಾಡಬೇಡ, ನೀನು ಮಹಾ ತಪಸ್ವಿನಿ, ಈ ಮಗನಿಂದ ಪ್ರಖ್ಯಾತಳಾಗ್ತೀಯ, ಕೊನೆಯಲ್ಲಿ ಮಗ ನಿನ್ನನ್ನು ಸದ್ಗತಿಗೂ ಕೂಡ ಸೇರಿಸ್ತಾನೆ ಅಂತ ಹೇಳಿದ್ರು. ಕನ್ಯಾತ್ವ ಏನೋ ಬಂತು, ಆದ್ರೆ ನೀನು ಕೈ ಕೊಟ್ಟು ಹೋಗ್ತಾ ಇದೀಯಲ್ಲ, ನನಗೆ ಯಾವ ದಿಕ್ಕ್ಯಾರು ಅಂತ ಕೇಳಿದ್ಲು. ಆಗ ವ್ಯಾಸರು ತಾಯಿಗೆ ಹೇಳ್ತಾ ಇದ್ದಾರೆ, ನೆನೆ ವಿಪತ್ತಿನೊಳು ಅಮ್ಮ, ನೆನೆ ವಿಪತ್ತಿನೊಳೆಂದು ತಾಯನು ತನುಜ ಬೀಳ್ಕೊಂಡನು. ಪರಾಶರ ಮುನಿ ಪುನಃ ಕನ್ಯತ್ವವನು ಕರುಣಿಸಿದನಾದರಿಗೆ. ವಿನುತ ಯಮುನಾ ತೀರದಲ್ಲಿ ಮಾನಿನಿಯ ಕಂಡನು. ವಿನುತ ಯಮುನಾ ತೀರದಲ್ಲಿ ಮಾನಿನಿಯ ಕಂಡನು. ಬೇಂಟೆಯಾಡುತ್ತ ಜನಪಶಂತನು ಮರುಳುಗೊಂಡನು ಮದನ ನೆಸುಗೆಯನಿ. ಅಮ್ಮ, ಆಪತ್ತು ಬಂದಾಗ ವ್ಯಾಸ ಅಂತನ್ನು ಬರ್ತೇನೆ, ನಿನ್ನ ಯಾವ ಕಾರ್ಯ ಇದ್ರು ಮಾಡ್ಕೊಡ್ತೇನೆ ಅಮ್ಮ. ಲೋಕ ಕಲ್ಯಾಣಕ್ಕಾಗಿ ನಾ ಹುಟ್ಟಿರೋನು, ನಂಗೆ ಅಪ್ಪಣೆ ಕೊಡು ಅಂತ ತಾಯಿಯಿಂದ ಅಪ್ಪಣೆ ಪಡ್ಕೊಂಡು ತಾಯಿಗೆ ನಮಸ್ಕಾರ ಮಾಡಿ ಭಗವಾನ್ ವೇದವ್ಯಾಸರು ಬದರಿಕಾಶ್ರಮಕ್ಕೆ ಹೊರಟು ಹೋಗ್ಬಿಟ್ರು. ಪರಾಶರ ಅನುಗ್ರಹದಿಂದ ಪುನಃ ಹುಡುಗಿಯಾಗಿಬಿಟ್ಲು, ಕನ್ಯೆ ಆಗ್ಬಿಟ್ಲು. ವ್ಯಾಸರು ಕಾನೀನ ಅಂತ, ಕಾನೀನಸ್ಯ ಮುನೇ ಅಂತ ಹೇಳ್ತಾರೆ. ಆ ಭಾರತದ ಕಥೆಯೇ ಸ್ವಾರಸ್ಯವಾಗಿದೆ ಅಂತ ಕಾನೀನಸ್ಯ ಮುನೇ ಅಂತ ಒಂದು ಆ ವ್ಯಾಸರಿಗೆ ಹೇಳ್ತಾ ಇದ್ದಾರೆ. ಕನ್ನಿಕೆಯಲ್ಲಿ ಹುಟ್ಟಿದವರು ಅಂತ. ಸರಿ, ಅವರು ಹೊರಟೋಗ್ಬಿಟ್ರು. ಇವಳಿಗೆ ಕನ್ಯಾತ್ವ ಬಂತು, ವ್ಯಾಸರಂತ ಮಗ ಆದ. ಕನ್ಯಾತ್ವ ಬಂತು, ಮೀನಿನ ವಾಸನೆ ಹೋಯ್ತು, ಸ್ಫುರದ್ ರೂಪ ಬಂತು, ಯೋಜನೆ ಗಂಧಿ ಆಗ್ಬಿಟ್ಟಿದ್ದಾಳೆ. ಏನು ಪರಿಮಳ, ಹೀಗೆ 2 ಮೈಲಿ ಹೀಗೆ 2 ಮೈಲಿ ಹೋಗ್ತಾ ಇದೆ. ನಮ್ಮ ಗಂಗೆನ ಕಳ್ಕೊಂಡಿರ್ತಕ್ಕಂಥ ಶಂತನು ಬೇಟೆ ಆಡೋಕ್ ಬಂದ. ಈ ಘಮಘಮ ವಾಸನೆ ಏನಿರ್ಬೋದು ಅಂತ ಗಾಡಿಯನ್ನು ಅನುಸರಿಸಿ ಬಂದ. ಇವಳು ಮೈಯಿಂದ ಬರ್ತಕ್ಕ ಪರಿಮಳ ಅಂತ ಗೊತ್ತಾಯ್ತು. ನೋಡ್ತಾನೆ, ಅದ್ಭುತವಾದ ಸೌಂದರ್ಯ, ಬೆರಗಾಗ್ಬಿಟ್ಟ. ಆಗ ಅಂದ, ಅವರು ಬೆರಗಾಗಿ ಆ ಸತ್ಯವತಿಯ ರೂಪಕ್ಕೆ ಬೆರಗಾಗಿಬಿಟ್ಟು ಶಂತನ ಚಕ್ರವರ್ತಿ ಪರಿಮಳದ